ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇದು ತುಂಬ ಆರೋಗ್ಯಕರವಾದ ರುಚಿಕರವಾದಂಥ ಮೊಳಕೆ ಕಟ್ಟಿದ ಕಡಲೆಕಾಳು ಸಾಂಬಾರು. ತುಂಬಾ ಟೇಸ್ಟಾಗಿರುತ್ತೆ. ಮಸಾಲ ಹುಳಿ ಅಂತಲೂ ಹೇಳ್ತಾರೆ. ತುಂಬಾ ಟೇಸ್ಟಿಯಾಗಿರುವಂಥ ಅನ್ನದ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೋಡಿ, ಇದು ಮೊಳಕೆ ಕಟ್ಟಿರುವಂಥ ಕಡಲೆಕಾಳನ್ನು ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೊಟೊ ದೊಡ್ಡದು ಹಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಇದಕ್ಕೆ ಮಸಾಲೆಗೆ ಒಂದು ಹಿಡಿಯೋಷ್ಟು ಒಣ ಕೊಬ್ಬರಿ ಅಥವಾ ಹಸಿ ಕಾಯಾದರೂ ಆಗುತ್ತೆ. ಒಂದು ಗಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಇಷ್ಟನ್ನು ಹಾಕ್ಕೊಂಡು ಇದಕ್ಕೊಂದು ಅರ್ಧದಷ್ಟು ಹಚ್ಚಿರೋ ಈರುಳ್ಳಿ, ಅರ್ಧ ಟೊಮೊಟೊ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ಸ್ವಲ್ಪ ರಫಾಗಿ ಒಂದು ರೌಂಡು ರುಬ್ಕೊಳ್ಳೋಣ. ಇದು ರುಬ್ಬಿದ್ದಾದಮೇಲೆ ನೋಡಿ ಈ ಥರ ಆಗಿದೆ. ಇದಕ್ಕೆ ಮಸಾಲೆ ಪುಡಿಗಳನ್ನು ಹಾಕೊಂಬಿಡೋಣ. 1.5 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಚಕ್ಕೆ ಲವಂಗದ ಪುಡಿ, ಸ್ವಲ್ಪ ಮೆಣಸಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ಒಂದು ಸ್ವಲ್ಪ ಗಟ್ಟಿ ಬರೋಕ್ಕೆ ಗ್ರೇವಿ. ಅದರಲ್ಲೇ ಒಂದು 8-10 ಮೊಳಕೆ ಕಾಳನ್ನು ಹಾಕಿ ಅದರಲ್ಲೇ ಹಾಕಿ ನೈಸಾಗಿ ರುಬ್ತಾಯಿದ್ದೀನಿ ನಾನು. ನೋಡಿ, ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಸಾಂಬಾರಿಗೆ ಬೇಕಾಗುವಷ್ಟು ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಈ ಮೊಳಕೆ ಕಾಳನ್ನು ಅದಕ್ಕೆ ಹಾಕ್ಕೊಂಡು 1-2 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ. ಇದು 1-2 ಸೆಕೆಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈ ರುಬ್ಬಿದ್ದಂಥ ಮಸಾಲೆನ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಅದನ್ನು ಜಾರು ಎಲ್ಲ ತೊಳೆದು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಇದಕ್ಕೆ ನೋಡಿ ಹಾಕೊಳ್ಳೋಣ. ಟೊಮೊಟೊನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ತುಂಬಾ ಸುಲಭವಾಗುವಂತಹ ಮಸಾಲ ಹುಳಿ ಇದು. ತುಂಬ ಎಲ್ಲ ಒಂದೇ ಸರಿ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಆಗೋಗುತ್ತೆ. ಇದಕ್ಕೊಂದು ಆಲೂಗಡ್ಡೆ ಹಚ್ಚಿರೋದು ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3-4 ವಿಸಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಕಡಲೆಕಾಳು ಚೆನ್ನಾಗಿ ಸ್ಮೂತಾಗಿ ಬೆಂದಿರುತ್ತೆ. ನೋಡಿ, ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು. ತುಂಬ ಗಟ್ಟಿ ಇದೆ ನೋಡಿ. ಕಡಲೆಕಾಳು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈಗ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಫಸ್ಟೇ ಉಪ್ಪು ಹಾಕಿದ್ರೆ ಕಾಳು ಬೇಯೋದಿಲ್ಲ. ಇದು ನಾಟಿ ಕಾಳು ಆಗಿರೋದ್ರಿಂದ ಬೇಯೋದಿಲ್ಲ. ಹಾಗಾಗಿ ಈಗ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಬೇರೆ ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೋಡಿ ಒಂದು ಹದಕ್ಕೆ ಬಂದಿದೆ. ಈಗ ತುಂಬ ತೆಳುವಲ್ಲ ಗಟ್ಟಿಯಲ್ಲ ಅನ್ನೋಗೆ ಚೆನ್ನಾಗಾಗಿದೆ ಇದು ಕಡಲೆಕಾಳು. ಟೇಸ್ಟು ಈ ಟೈಮಲ್ಲಿ ಟೇಸ್ಟ್ ನೋಡಿ ಏನು ಬೇಕು ಹಾಕ್ಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೆ ಬದನೆಕಾಯಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೊಂದು ಬದನೆಕಾಯಿನ ಹೋಳು ಮಾಡಿ ಹಾಕ್ತಾಯಿದ್ದೀನಿ ನಾನು ಲಾಸ್ಟಲ್ಲಿ. ಹಾಕಿ ಒಂದು 5-6 ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಯಿತು ರುಚಿಯಾದ ಆರೋಗ್ಯಕರವಾದಂತಹ ಕಡಲೆಕಾಳು ಹುಳಿ ಅಥವಾ ಮಸಾಲ ಸಾಂಬಾರು. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್.